ಈ ಒಂದು ವಿಷಯ, ಈ ತುಷ್ಟೀಕರಣದ ಲೀನಿಂಗ್ ಟುವರ್ಡ್ಸ್ ಅಪೀಸ್ಮೆಂಟ್ ಏನಿದೆ, ಇದು ಕಾಂಗ್ರೆಸ್ನವರು ಮಾಡ್ತಾನೆ ಬಂದಿದ್ದಾರೆ. ಪತ್ರಿಕಾ ಮಿತ್ರರಿದ್ದೀರಿ, ಸರ್ಕಾರ ಮತ್ತು ಪಬ್ಲಿಕ್ಕಿಗೆ ಇನ್ನೊಂದು ನಿಮ್ಮ ಪ್ರಶ್ನೆ, ನನ್ನ ಮನಸ್ಸಿನಲ್ಲೇ ಬರುವಂಥ ಪ್ರಶ್ನೆ ಒಂದು ಜನಬೀಡು ಒಳ್ಳೆ ಟ್ರಾಫಿಕ್ ಇರುವಂಥ ಜಾಗದಲ್ಲಿ ಪಬ್ಲಿಕ್ಕನ್ನು ಡಿಸ್ಟರ್ಬ್ ಮಾಡಿ ನೀವು ನಮಾಜ್ ಮಾಡೋದು ಸರಿಯಾ? ಒಂದು ಕ್ವಶನ್. ಅದಕ್ಕೆ ಇವ್ರು ಹೇಳ್ತಾರೆ ನೀವು ಯಕ್ಷಗಾನ ಅದು ಇದು ಎಲ್ಲ ರಸ್ತೆಯಲ್ಲಿ ಮಾಡ್ತೀರಂತ. ಇದಕ್ಕೆಲ್ಲ ಪರ್ಮಿಷನ್ ತೊಗೊಂಡು ಮಾಡಬೇಕು. ನೀವು ವರ್ಷದಲ್ಲಿ ಒಂದು ರೀತಿಯ ದೊಡ್ಡ ಹಬ್ಬ ಆಗ್ತದೆ, ಏನೋ ಒಂದು ಕಾರ್ಯಕ್ರಮ, ಯಾರೇ ಮತದವರಾಗಲಿ, ಎಲ್ಲ ಜಾತಿ ಮತದವರು ಸಹ ಹಬ್ಬ ಆಗ್ತದೆ, ಪರ್ಮಿಷನ್ ತೊಗೊಂಡು ಮಾಡ್ತೀರ ಅಂತ ಹೇಳಿದರೆ ಸರಿ. ಪರ್ಮಿಷನ್ ತೊಗೊಂಡು ಮಾಡೋದು ಬೇರೆ ವಿಷಯ. ಏಕಾಏಕಿ ನೀವು ಸಡನ್ನಾಗಿ ರಸ್ತೆಗೆ ಬಂದು ಜನರಿಗೆ ಯಾವುದೂ ವಿಷಯ ಗೊತ್ತಿಲ್ಲದಿರುವಂಥ ಸಮಯದಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡೋದು ಸರಿಯಾ? ಎರಡನೇದಾಗಿ ಸುಮೋಟೋ ಕೇಸನ್ನು ಹಾಕಿದ್ದಾರೆ, ಅದನ್ನು ವಾಪಸ್ ತೆಗಿತಾರೆ. ಸುಮೋಟೋ ಕೇಸನ್ನು ವಾಪಸ್ ತೆಗೆದು ಯಾರು ಅಧಿಕಾರಿ ಸುಮೋಟೋ ಕೇಸ್ ಹಾಕಿದ್ದೇನೆ ಅವನನ್ನು ರಜೆ ಮೇಲೆ ಕಳಿಸ್ತಾರೆ. ಇದು ಸರಿಯಾ? ಬಿ ರಿಪೋರ್ಟ್ ಹಾಕಿದ್ದೇವೆ ಅನ್ನುವಂಥದ್ದನ್ನು ಆಲ್ರೆಡಿ ಹೇಳ್ತಾರೆ. ಬಿ ರಿಪೋರ್ಟ್ ಹಾಕುವಾಗ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಇಲ್ಲದೆ ಬಿ ರಿಪೋರ್ಟ್ ಹಾಕಿದ್ದು ಸರಿಯಾ? ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಇದು ಪೊಲಿಟಿಕಲ್ ಪ್ರೆಷರಿಂದ ಆಗಿದೆ. ಇಲ್ಲಿ ಸಣ್ಣ ರೀತಿಯ ಇನ್ವೆಸ್ಟಿಗೇಷನ್ ಆದರೂ ಆಗಬೇಕಿತ್ತು. ಎಲ್ಲಿ ಏನು ಮಹಜರಾಗಲಿಲ್ಲ, ಅಲ್ಲಿ ವಿಡಿಯೋ ಇದೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಆಗಲಿಲ್ಲ, ಫೊರೆನ್ಸಿಕ್ಗೆ ಕಳಿಸಿದ್ದಾರೆ, ಏನು ವಿಷಯನೇ ಇಲ್ಲ, ಏಕಾಏಕಿ ಇಲ್ಲ. ಅಂದರೆ ತುಷ್ಟೀಕರಣ ನೀತಿಯ ಪರಮಾವಧಿಯನ್ನು ತಲುಪಿದ್ದಾರೆ ಇವರು. ಏನೋ ಒಂದು ಕಡೆ ನಾವು ಇದೆಲ್ಲ ಮಾಡಿದರೆ ನಮಗೆಲ್ಲ ನಮಾಜ್ ಮಾಡುವವರ ಓಟೆಲ್ಲ ನಮಗೆ ಬೀಳ್ತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ. ಇದು ಸರಿಯಲ್ಲ. ಮೂರನೇದಾಗಿ ನಾವು ಪ್ರಶ್ನೆ ಮಾಡಿದರೆ ನೀವು 107 ಕೇಸ್ ಹಾಕ್ತೀರಿ. ಶರಣ್ ಪಂಪೇಲ್ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ 107 ಕೇಸ್ ಹಾಕಿದ್ದು ಸರಿಯಾ? ಹಾಗಾದರೆ ನಾವು ಬಾಯಿ ಮುಚ್ಚಿ ಕೂತ್ಕೊಂಡು ಇವ್ರು ಮಾಡಿದ್ದೆಲ್ಲ ನೋಡಬೇಕಾ, ಕೇಳಬೇಕಾ? ನಾಳೆ ಮತ್ತೊಬ್ಬರು ಬಂದು ಇಳಿತಾರೆ ಈಗ ರಸ್ತೆಗೆ, ಬೇರೆ ಏನೋ ಮಾಡ್ತಾರೆ ಪ್ರಾರ್ಥನೆ, ಹಾಗೇನು ಮಾಡ್ತೀರಿ ನೀವು? ನಾನು ಮಾಡಿಸ್ತೇನೆ ಅಂತ ಹೇಳಿದ್ದಲ್ಲ, ಮಾಡಿದರೆ ಒಬ್ಬ ಹಿಂದೂ ಆಗಿ ನಾನು ಹೋಗಿ ಹನುಮ ಚಾಲಿಸನ ಏನೋ ಮಾಡ್ತೇನೆ, ಯಾರಾದರೂ ಮಾಡ್ತಾರೆ. ಆಗ ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು? ಈ ರೀತಿಯ ವ್ಯವಸ್ಥೆಗೆ ಸಮಾಜದಲ್ಲಿ ಯಾಕೆ ಅವ್ಯವಸ್ಥೆ ಮಾಡಿಕೊಡ್ಬೇಕು? ಪರ್ಮಿಷನ್ ತೊಗೊಳ್ಳಿ, ಯಾರಾದರೂ ಮಾಡಲಿ. ಈ ಅವ್ಯವಸ್ಥೆ ಮಾಡಿದ ಕಾರಣ ಇನ್ನು ಬೇರೆ ಬೇರೆ ಕಡೆಯಿಂದ ಒಂದು ಆಸ್ಪದ ಕೊಟ್ಟಾಗ ಇನ್ನು ಎಲ್ಲರೂ ಸಹ ಸ್ಟಾರ್ಟ್ ಮಾಡಿ ಇನ್ನು ಪರ್ಮಿಷನ್ ಹೆಂಗಿಲ್ದಾಗಿದ್ದೆತ್ತೋ ನೋಡುವಂಥ ಮನಸ್ಥಿತಿ ಬರ್ತದೆ. ನಾವೇ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ದುಡ್ಡು ಕಟ್ಟೋದು, ಮೈಕ್ ಪರ್ಮಿಷನ್ನು ಮತ್ತು ಈ ಪರ್ಮಿಷನ್ನು, ಅಲ್ಲಿ ಕೂತದಕ್ಕೆ ಪರ್ಮಿಷನ್ನು, ನಿತ್ತದಕ್ಕೆ ಪರ್ಮಿಷನ್, ಕುರ್ಚಿ ಇಟ್ಟದಕ್ಕೆ ಇದೆಲ್ಲ ಪರ್ಮಿಷನ್ ಆಗಿ ತೊಗೊಳ್ಬೇಕಾಗಾದ್ರೆ ಎಲ್ಲರಿಗೂ ಬಿಟ್ಟುಬಿಡಿ. ಇದು ಬನಾನಾ ರಿಪಬ್ಲಿಕ್ಕಿಂತ ವರ್ಸ್ಟ್ ಆಗ್ತಾಯಿದೆ. ಹೋಲ್ ಕರ್ನಾಟಕದಲ್ಲಿ ಸಿಚುವೇಶನ್ನು ಇವರಿಗೆ ಟೋಟಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಫೇಲಿಯರ್ ಆಗಿದೆ. ಡೆವಲಪ್ಮೆಂಟ್ 5 ಪೈಸೆ ಇವರಿಂದ ಡೆವಲಪ್ಮೆಂಟ್. 1 ವರ್ಷ ಆಯಿತು ನಾವೆಲ್ಲ MLA ಗಳಾಗಿ, 1 ವರ್ಷ ದಾಟಿದೆ. ಒಂದೇ ಒಂದು ಅಭಿವೃದ್ಧಿಯ ಕೆಲಸ ನನ್ನ ಕ್ಷೇತ್ರದಾಗಲಿ ಎಲ್ಲೇ ಒಂದೇ ಒಂದು ಇದಾಗಲಿಲ್ಲ. ಇನ್ನೂ ಸಹ ಹಳೆ ಸರ್ಕಾರದಲ್ಲಿ ಇದ್ದಂಥ ಬಿಲ್ಗಳನ್ನು ಪಾಸ್ ಮಾಡದೆ ಅದನ್ನು ನಿಲ್ಲಿಸಿ ಈಗಿರೋ ಕಾಂಟ್ರಾಕ್ಟರ್ಗಳನ್ನು ಹಿಂಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಾ ಯಾವುದೇ ಕೆಲಸ ಆಗ್ತಿಲ್ಲ. ಈ ರೀತಿ ಇಶ್ಯೂಸ್ ಬಂದಾಗ ಇದನ್ನು ದೊಡ್ಡದು ಮಾಡುವ ಅಗತ್ಯ ಇರಲಿಲ್ಲ. ಇದನ್ನು ದೊಡ್ಡ ಮಾಡಿದರು, ಅದನ್ನು ಕೇಸ್ ತೆಗೆದ್ರು, ಬಿ ರಿಪೋರ್ಟ್ ಹಾಕಿದ್ರು, ಅದು ಮಾಡಿದ್ರು, ಮತ್ತೊಬ್ಬನ ಮೇಲೆ ಕೇಸ್ ಹಾಕಿದರು. ಈಗ ನಾನೀಗ ಹೇಳಿದರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಹಾಕಿ ಬಿಡಲಿ. ಎಲ್ಲರ MLA ಗಳ ಮೇಲೆ ಕೇಸ್ ಹಾಕೋದು ಅವರಿಗೆ ನಾರ್ಮಲ್ ಆಗಿ ಹೋಗಿದೆ. ಅಂದರೆ ಪ್ರಶ್ನೆ ಮಾಡಬಾರ್ದು. ನಮ್ಮನ್ನು ಯಾರು ಪ್ರಶ್ನೆ ಮಾಡಬೇಡಿ, ನಾವು ಪ್ರಶ್ನಾತೀತರು, ನಾವು ಆ ಲೆವೆಲ್ಗಿಂತ ಮೇಲಿದ್ದೇವೆ ಅನ್ನುವಂಥ ಭಾವನೆ ಇದೆ. ಖಂಡಿತ ಶರಣ್ ಪಂಪೇಲ್ ಪೋಸ್ಟಲ್ಲಿ ಏನು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ, ನಾನು ಅದನ್ನು ರಿಪೀಟ್ ಮಾಡಿ ನಾನು ಸಪೋರ್ಟ್ ಸಹ ಮಾಡ್ತೇನೆ. ಅದಕ್ಕೆ ಅದು ಮಾಡಿದ್ದು ಕರೆಕ್ಟೇ. ಅವರು ಹಾಕಿದ್ದು, ಅವರು ಆದ ಪ್ರಶ್ನೆಗೆ ಒಂದು ಪ್ರಶ್ನೆ ಹಾಕಿದಾರಲ್ಲ, ಅದಕ್ಕೆ ಉತ್ತರ ಕೊಡಲಿ ಅವರು. ನಾವು ನಾಳೆ ಬಂದು ಈ ರೀತಿಯನ್ನು ಮಾಡಿದರೆ ನೀವು ಸುಮ್ಮನೆ ಇರ್ತೀರಾ ಇಲ್ವಾ? ಇನ್ನು ನಾಳೆ ಮತ್ತೊಂದು ಕಡೆ ಸ್ಟಾರ್ಟ್ ಆಗ್ತದೆ ನೋಡಿಬೇಕಾದ್ರೆ. ಮತ್ತೊಂದು ಕಡೆ ರಸ್ತೆಗೆ ಬಂದು ನಮಾಜ ಮತ್ತೊಂದು ಮಾಡ್ತಾರೆ, ಅದಕ್ಕೆ ಎದುರಾಗಿ ಮತ್ತೊಂದೇನಾದ್ರು ಮಾಡ್ತಾರೆ. ಹಾಗೆ ಇವರು ಒಂದು ಸೈಡಿಗೆ ಫುಲ್ಲು ಪುನಃ ಒಂದು ಕೇಸ್ ಹಾಕಿ ಬಿಡ್ತಾರೆ. ಅಷ್ಟು ಬಿಟ್ಟರೆ ಮತ್ತೆ ಏನಾಗೋದಿಲ್ಲ ಇವ್ರ ಹತ್ರ. ಇವರು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಇಲ್ಲಿನ ಸಂಬಂಧಪಟ್ಟ ಮಂತ್ರಿಗಳು ಮತ್ತೆಲ್ಲ ಅಧಿಕಾರಿಗಳು ಎಲ್ಲರೂ ಸಹ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸಂವಿಧಾನದ ಪ್ರಕಾರ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಬಂದಂದಾಗೆ ಕೇಸ್ ಹಾಕ್ತಾರೆ, ಬೇಡದಿದ್ದಾಗ ಕೇಸ್ ತೆಗಿತಾರೆ.
ಎಲ್ಲ ಕಡೆ ಫಿಕ್ಸಿಂಗ್. ಎಲ್ಲ ಯಾರನ್ನು ಯಾರಾದರೂ ಸ್ವಲ್ಪ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಸೀದಾ ಬಂದು ಕೇಸ್ ಹೊಡೆದು ಬಿಡ್ತಾರೆ. ಆ ರೀತಿಯ ಪ್ರೆಷರ್ ಟ್ಯಾಕ್ಟಿಕ್ಸ್ಗೆ ನಾವು ಬಗ್ಗುವುದೇ ಇಲ್ಲ. ನಾವು ಸಂಘರ್ಷದ ಮೂಲಕವೇ ಪಕ್ಷವನ್ನು ಕಟ್ಟಿದ್ದವರು. ತತ್ವ ಸಿದ್ಧಾಂತದ ಪರವಾಗಿ ನಾವು ಸಂಘರ್ಷದ ಮೂಲಕ ಇಷ್ಟು ತನಕ ಬಂದಿದ್ದೇವೆ. ಮುಂದೆ ಸಹ ಅದೇ ರೀತಿಯ ಹೋರಾಟವನ್ನು ನಾವು ನಡೆಸ್ತೇವೆ. ವಿಡಿಯೋದ ಟೈಮಿಂಗ್ ಅವರು ಎಡಿಟ್ ಮಾಡಿರ್ಬೋದು ಅಥವಾ ಸಣ್ಣದಿರ್ಬೋದು. ವಿಡಿಯೋ ಮಾಡಲಿಕ್ಕಿಂತ ಮುಂಚೆ ಏನಾಗಿದೆ, ವಿಡಿಯೋ ಬಂದ್ ಮಾಡಿದ ಮೇಲೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು. ಎರಡನೇದು, ಕೆಲವು ರಸ್ತೆಯಲ್ಲಿ ಜನಸಂಚಾರ ಕಮ್ಮಿ ಇರ್ತದೆ, ನಡುವೆಯಲ್ಲಿ ನಮ್ಮ ಮೇನ್ ರೋಡಲ್ಲಿ ಇರ್ತದೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಪೀಕ್ ಟೈಮ್ ಆದ ನಂತರ ಈಗ ನೀವು ಕೆಲವು ರಸ್ತೆಗಳಲ್ಲಿ ಕಮ್ಮಿ ಇರ್ತದೆ, ನಾವು ಹೋಗಿ ಅಲ್ಲಿ ನಮಸ ಮಾಡಲಿಕ್ಕೆ ಆಗ್ತದೆ. ಯಾರಿಗೆ ತೊಂದರೆ ಆಗೋದಿಲ್ಲ ಈ ಟೈಮಲ್ಲಿ ಮಾಡಿದರೆ ಅಂತ ದೇರ್ ಇಸ್ ಅ ಚೆಕ್ ಲಿಸ್ಟ್ ಇರ್ತದೆ. ಯು ಹ್ಯಾವ್ ಟು ಅಬೈಡ್ ಬೈ ದ್ಯಾಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ನೀವು ಪರ್ಮಿಷನ್ ತೊಗೊಳ್ಳಿ ರಸ್ತೆಗೆ ಬರಬೇಕಾದ್ರೆ. ಇದು ಚಾಳಿ ಆಗಿಬಿಡ್ತದೆ. ಅದು ಪ್ರಾಬ್ಲಮ್ಮು ಮೊನ್ನೆ ಒಂದು ಸೀನ್ ಅಲ್ಲ, ಇದು ಅಭ್ಯಾಸ ಆಗ್ತದೆ. ಇನ್ನು ರಸ್ತೆ ನಡುವೆಯಲ್ಲಿ ಮತ್ತೊಂದು ಕಡೆ ಇಲ್ಲೊಂದು ಕಡೆ ಎಲ್ಲಿ ಮಾಡಿದರೂ ನಡೀತದೆ. ನಮ್ಮದೇ ಸರ್ಕಾರ ಪಾಕಿಸ್ತಾನ್ ಜೈ ಅಂದವರನ್ನೇ ಇವರು ಹಿಂದೆ ಮುಂದೆ ನೋಡ್ತಾರೆ ಅರೆಸ್ಟ್ ಮಾಡಲಿಕ್ಕಿಂತ ಮುಂಚೆ. ಇದೆಲ್ಲ ಅವ್ರು ಮಾಡ್ತಾರೆ. ಇದನ್ನು ಲೀಗಲಿ ಮತ್ತು ಎಲ್ಲ ಇದರಲ್ಲಿ ಔಟ್ಲುಕ್ಕಲ್ಲಿ ಯಾವ ರೀತಿ ಆಲ್ ಆಸ್ಪೆಕ್ಟ್ಸಲ್ಲಿ ಯಾವ ರೀತಿ ಅವಕಾಶಗಳು ನಮಗೆ ಎಲ್ಲೆಲ್ಲಿ ಇದನ್ನು ವಿಧಾನಸೌಧದಲ್ಲಿ ಕ್ವಶನ್ ತೆಗೆಯೋದನ್ನು ತೆಗಿತೇವೆ, ಪ್ರಶ್ನೆ ಮಾಡಿಯೇ ಮಾಡ್ತೇವೆ. ವಿಧಾನಸೌಧದಲ್ಲಿ ಚರ್ಚೆಗೆ ಬರ್ತದೆ. ಲೀಗಲ್ ಆಗಿ ನಾವು ಕೋರ್ಟ್ ಮೂಲಕ ಏನು ಮಾಡಬೇಕು ಅದನ್ನು ಒಂದು ತಂಡದವರು ಅದನ್ನು ಮಾಡ್ತಾರೆ. ಬೇರೆ ನಾವು ಅಧಿಕಾರಿಗಳ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ಪೊಲೀಸ್ ಆಫೀಸರ್ಸ್ ಯಾರು ಸಹ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಎಲ್ಲ ಕಣ್ಮುಚ್ಚ ಇಲ್ಲ ತೆಗೆದಾಗ ಅಂದರೆ ರೆಸ್ಪಾಂಡೇ ಮಾಡೋದಿಲ್ಲ ಯಾರೂ ಸಹ, ಖಾಲಿ ಬರೆದು ಕಳಿಸಿಬಿಡ್ತಾರೆ. ವಿದೌಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದ್ದಾರೆ. ಬಗ್ಗೆ ಅವರು 2 ಬಜೆಟನ್ನು ಪ್ಲೇಸ್ ಮಾಡಿದ್ದಾರೆ. 2 ಬಜೆಟಲ್ಲಿ ನಾವು ನೋಡಿದ್ದೇನಂತ ಹೇಳಿದ್ರೆ ಅವ್ರದ್ದು ಯಾವುದೇ ರೀತಿಯ ಕ್ಯಾಪಿಟಲ್ ಸ್ಪೆಂಡಿಂಗನ್ನು ಮಾಡಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟೇ ಇಲ್ಲ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಮಾಡದೆ GSTP ರೇಟನ್ನು ರೇಸ್ ಮಾಡಿದ್ದಾರೆ 2 ಬಜೆಟಲ್ಲಿ. ನಾನು ಅಬ್ಸರ್ವ್ ಮಾಡಿದ್ದೇನೆ. GSTPನ ರೇಟ್ ಜಾಸ್ತಿ ಮಾಡಿ ಇವರು ಲೋನ್ ತೊಗೊಳ್ತಾರೆ. ಈಗ ಅದರ ಮೇಲೆ ಸುಳ್ಳು, ಟೋಟಲ್ ಲೆಕ್ಕಾಚಾರ ಸುಳ್ಳಿದೆ. ಅದರ ಮೇಲೆ ದೊಡ್ಡ ರೀತಿಯ ಲೋನ್ ತೊಗೊಂಡು ಇನ್ನೇನಾದರೂ ಅದು ಗುಳುಮ್ ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ. ಇಷ್ಟರ ತನಕ ಅವ್ರು ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ, ಬಜೆಟಲ್ಲಿ ನೀವು 2 ಬಜೆಟ್ ಬುಕ್ಕನ್ನು ತೆಗೆದು ನೋಡಿ. ಆ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ಒಂದೇ ಒಂದು ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡ್ತಾರೆ, ಇಲ್ಲದೇ ಒಂದು ಆರ್ಡರ್ ಪಾಸ್ ಮಾಡ್ತಾರೆ, ದಟ್ಸ್ ಇಟ್. ಅದ್ರಿಗಿಂತ ಮುಂದೆ ಹೋಗೋದಿಲ್ಲ. ಎಲ್ಲೂ ಏನಾಗ್ತಾ ಇಲ್ಲ. ಡಿಸಿಪ್ಲಿನ್ ಹೇಗೂ ಸಹ ಇಲ್ಲ. ಕಾಂಗ್ರೆಸ್ MLAಗಳೇ ರೆಬೆಲ್ ಆಗ್ತಾ ಇದ್ದಾರೆ. ನೀವು ನೋಡಿದ್ರಿ ಅಲ್ಲ, ಕಾಂಗ್ರೆಸ್ MLAಗಳೇ ರೆಬೆಲ್ ಆಗ್ತಾ ಇದ್ದಾರೆ. ಅವರಿಗೆ ಗೊತ್ತುಂಟು ಇದೇನಾಗ್ತಾ ಇಲ್ಲ ಕೆಲಸ ಅಂತ.